ಬಿಡುಗಡೆಗೊಳ್ಳುತ್ತಾರೆ. ಚಟಾಕೃತಿಯಿಂದ ಭತ್ತ ಬೇರ್ಗಚ್ಚಿನ ರಭಸದ ಘೋರ ದವಡಗಳನ್ನು ಕಟ್ಟಡದ ಕಡಿಯುವ ಕಿಟ್ಟಿಡಿಲಮ್ಮ ಶಬ್ದಕ್ಕೆ ಚತುರ್ದಶ ದಿಗ್ಗಲ ಬೆಗಡಿದ ದಿಕ್ಕಡ ಬಿಡಲ ಕಥೆಯಿಂದ ಗರ್ಭಲೆತ್ತ ಅವರ ಹೆಣ್ಣಂದಿರ ಕರಳಾಗಿಟ್ಟಿರುವ ಗಂಡ ಸುತ್ತಂಗ ಚಚ್ಚನಾದ ವೈರಿಗಳಮ್ಮ ಮಂಡಲ ಮಂಡಗಳನ್ನು ಖಂಡಿಸಿ ಗಗನ ಮಂಡಲಕ್ಕೆ ಆರಿಸುವ ಮಹಾಪ್ರಚಂಡ ಗಂಡ ಎನ್ನ ಕರ್ಮಾಳ ನೆರೆಮೈ ವಜ್ರಾತದ ಜಲಮಿಗೆ ಸುರನಿಗೆ ಕಡದಗಳಿಗೆ ಸಮಾನರಾಗುವುದು ಇಂಥ ವೀರಾದ ವೀರನ ಮುಂಭಾಗದೊಳಗಿಂದ ನಾನೊಂದು ಕೇಳುವುದಕ್ಕೆ ನೀನು ನಾನಲ್ಲ ಹುಟ್ಟುವವರಿಗೆ ಹಣ್ಣನಾಗಿ ಬೆಳೆಯುವವರಿಗೆ ತಮ್ಮನಾಗಿ ಶ್ರೀ ಶೃಂಗಲಮವ್ವ ತಾಯಿಗೆ ಮೊಮ್ಮಗನಾಗಿ ಕುಂತು ನೋಡುವವರಿಗೆ ಕುಳ್ಳನಾಗಿ ನಿಂತು ನೋಡುವವರಿಗೆ ನಿಪುಣನಾಗಿ ಊರಾಗ ಒಳ್ಳೆಯವನಾಗಿ ಮನೆಯಾಗ ಬ್ಯಾಸರವಾಗಿ ಇದ್ದ ಕಾಲದಲ್ಲಿ ಸುಂದೋಪ ಸುಂದರ ಎಂಬ ಬಯಲು ನಾಟಕದಲ್ಲಿ ಜಲಂಧರ ಮಹಾರಾಜನು ಶ್ರೀ ವಿಷ್ಣುವಿನ ಹೆಂಡತಿಯಾದ ಲಕ್ಷ್ಮಿಯನ್ನು ಹೇಳಿದುಕೊಂಡು ಬರಬೇಕು. ಅದಕ್ಕೋಸ್ಕರ ನನ್ನ ರಥಕ್ಕೆ ಸಾರಥಿಯಾಗುವ ಬಾಯನ್ನಾಕ್ಷರವೇ ಸಿರುವಾರದಿಂದ ಓಡಿ ಬಂದು ಗಟ್ಟಿಯಾಗಿ ಮಾತನಾಡಿಸುವ ಸಿರುವಾರದ ಸಾರಥಿ ಎಂದು ಕರೆಯುತ್ತಾರೆ. ದೇವಾಯಿ ಹೇಳಿಕೊಂಡು ಬರಬೇಕು ತಮ್ಮ ನಾವಾಗದೆ ಸಾರಥಿ ನಮ್ಮ ನಾಮ ಅಂಕಿತವೇನೆಂದರೆ ಈ ಗುಂಪಿನ ಅದೇನು